ಬಸವರಾಜ ರಾಯರೆಡ್ಡಿ ಹೇಳಿಕೆಗೆ ಕಾಂಗ್ರೆಸ್ ಶಾಸಕರು ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಪಕ್ಷಕ್ಕೆ ಮುಜುಗರ ಆಗಿದೆ ಅಂತ ಒಪ್ಕೊಳ್ತಾ ಇದ್ದಾರ ಶಾಸಕರು. ಆಲಮಪ್ರಭು ಪಾಟೀಲ್, ತಿಪ್ಪಣ್ಣಪ್ಪ ಕಮಕನೂರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಶಾಸಕ ರಾಯರೆಡ್ಡಿ ಆ ರೀತಿ ಹೇಳಿಕೆ ಕೊಡಬಾರದಿತ್ತು. ಈ ಬಗ್ಗೆ ರಾಯರೆಡ್ಡಿ ಸಿಎಂ ಬಳಿ ಮಾತನಾಡಬೇಕು ಅಂತ ಹೇಳಿಕೆ ಕೊಡ್ತಾ ಇದ್ದಾರೆ. ಅಷ್ಟೆಲ್ಲ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ರೈಟ್ ಬಂತು ನೋಡಿ, ಈಗ ವಾಪಸ್ ರಿಯಾಕ್ಷನ್. ಕೆಲವೇ ಕ್ಷಣಗಳಲ್ಲಿ ಬಸವರಾಜ ರಾಯರೆಡ್ಡಿ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ. ಭ್ರಷ್ಟಾಚಾರ ಹೇಳಿಕೆ ಬಗ್ಗೆ ಸ್ಪಷ್ಟನೆ ನೀಡ್ತಾರಂತೆ. ಪಕ್ಷಕ್ಕೆ ಮುಜುಗರ ಆಗ್ತಾ ಇರೋದ್ರ ಹಿನ್ನೆಲೆಯಲ್ಲಿ 3:15 ಸುದ್ದಿಗೋಷ್ಠಿ ನಡೆಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಬಸವರಾಜ ರಾಯರೆಡ್ಡಿ ಸುದ್ದಿಗೋಷ್ಠಿ ನೋಡಿ. ಯಾರು ಪ್ರಾಮಾಣಿಕವಾಗಿ ಇದ್ದದ್ದನ್ನು ಇದ್ದ ಹಾಗೆ ಹೇಳಕ್ ಆಗಲ್ಲ, ಹಂಗಿದೆ ರಾಜಕೀಯ ಪರಿಸ್ಥಿತಿ. ತಕ್ಷಣ ಅವ್ರ ಮೇಲೆ ಒತ್ತಡ ಬೀಳುತ್ತಾ ಹಾಗಾದ್ರೆ? ರೈಟ್, ನನ್ನ ಜೊತೆ ನಮ್ಮ ಎಲ್ಲ ರಿಪೋರ್ಟರ್ಗಳ ಪಡೆ, ನಮ್ಮ ಪ್ರತಿನಿಧಿಗಳ ಪಡೆ ಇದೆ. ವಿಜಯ್ ಜೊನ್ನಳ್ಳಿ ಇದ್ದಾರೆ, ಸುರೇಶ್ ಇದ್ದಾರೆ, ದೀಪ್ತಿ ತೋಳ್ಪಾಡಿ ಇದ್ದಾರೆ, ಹಾಗೇನೆ ಅಭಿಷೇಕ್ ಇದ್ದಾರೆ. ರೈಟ್, ಲೆಟ್ ಮಿ ಗೋ ಟು ವಿಜಯ್ ಫಸ್ಟ್. ವಿಜಯ್, ಈಗ 3:15 ಪ್ರೆಸ್ ಮೀಟ್ ಕರೆದಿದ್ದಾರೆ ಬಸವರಾಜ ರಾಯರೆಡ್ಡಿ. ಮೊದಲನೇ ಪ್ರಶ್ನೆ ಏನ್ ಗೊತ್ತಾ? ಯಾರು ಪೆದ್ರಲ್ಲ, ಜನ ಅಂತೂ ಮೊದಲೇ ಪೆದ್ರಲ್ಲ. ರಾಯರೆಡ್ಡಿ ಅವ್ರ ಮೇಲೆ ಒತ್ತಡ ಹಾಕಲಾಗ್ತಾ ಇದೆಯಾ? ಗೊತ್ತಿಲ್ಲ ಅವ್ರು ಏನ್ ಹೇಳ್ತಾರೆ ಅಂತ, ಬಟ್ ಒತ್ತಡ ಹಾಕಲಾಗ್ತಾ ಇದೆಯಾ? ಸತ್ಯ ಹೇಳ್ಬೇಡಿ ಅಂತ. ವಿಜಯ್, ಶ್ರೀಲಕ್ಷ್ಮಿ, ಒಂದು ಗಾದೆ ಇದೆ, ಎಲ್ಲ ಮುಗ್ದೋದ್ಮೇಲೆ ಕೋಟೆ ಬಾಗಿಲು ಹಾಕಿದ್ರಂತ ರೀತಿಯಲ್ಲಿ. ಯಾಕೆಂತಂದ್ರೆ ಹೇಳಿಕೆ ಕೊಟ್ಟ ನಂತರ ಸಾರ್ವಜನಿಕವಾಗಿ ಪ್ರತಿಪಕ್ಷಗಳು ಕೂಡ ಬಸವರಾಜ ಹೇಳಿಕೆ ಸಂಬಂಧಪಟ್ಟಂತೆ ಅಂದ್ರೆ ಪ್ರತಿಪಕ್ಷಗಳು ಇದನ್ನ ಗಂಭೀರ ತೆಗೆದುಕೊಂಡು ಇದನ್ನ ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದು ಪ್ರತಿಪಕ್ಷಗಳಿರಲಿ, ಕಾಂಗ್ರೆಸ್ ಪಕ್ಷವೂ ಕೂಡ, ಕಾಂಗ್ರೆಸ್ ಪಕ್ಷದ ಸ್ವಪಕ್ಷ ಶಾಸಕರು ಕೂಡ ಬಸವರಾಜ ರೆಡ್ಡಿ ಹೇಳಿಕೆ ಸಂಬಂಧಪಟ್ಟಂತೆ ಅಸಮಾಧಾನ ವ್ಯಕ್ತಪಡಿಸಿದ್ರು. ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಆಗಿದೆ, ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ ಅಂತ ಬಹಿರಂಗವಾಗಿ ರಿಪಬ್ಲಿಕ್ ಕನ್ನಡಕ್ಕೆ ಕಾಂಗ್ರೆಸ್ನ ಶಾಸಕರು, ಅದು ಹಿರಿಯ ಇಬ್ಬರು ಶಾಸಕರು ಕೂಡ ಹೇಳಿದ್ರು. ಇದಾದ ಬೆನ್ನಲ್ಲೇ, ಪಕ್ಷಕ್ಕೆ ಡ್ಯಾಮೇಜ್ ಆದ ಬೆನ್ನಲ್ಲೇ, ಈ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತ ಬೆನ್ನಲ್ಲೇ, ವಿವಾದ ಆಗ್ತಾ ಇರುವಂತ ಬೆನ್ನಲ್ಲೇ ಖುದ್ದು ಎಚ್ಚೆತ್ತುಕೊಂಡಂತ ಬಸವರಾಜ ರೆಡ್ಡಿ ಈಗ ಪ್ರೆಸ್ ಮೀಟ್ ಅನ್ನ, ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂತದ್ದು. ಈಗಲೇ ಹೇಳ್ಬಿಡ್ತೀವಿ, ಪತ್ರಿಕಾಗೋಷ್ಠಿಯಲ್ಲಿ ಏನು ವಿಚಾರ ಹೇಳ್ತಾರೆ ಅಂತ ಈಗಲೇ ಕೂಡ ಊಹೆ ಮಾಡಬಹುದು. ಯಾಕಂದ್ರೆ ನಾನು ಆ ರೀತಿ ಹೇಳಿಕೆ ಕೊಟ್ಟಿಲ್ಲ, ಹೇಳಿಕೆ ಕೊಟ್ಟಿರೋದನ್ನ ತಿರುಚಲಾಗಿದೆ ಅಂತ ಖಂಡಿತವಾಗ್ಲೂ ಕೂಡ ಇದೇ ಮಾತನ್ನ ಹೇಳುವಂತದ್ದು. ಸಂಪರ್ಕದಲ್ಲಿ ವಿಜಯ್ ಹೇಳ್ತಾ ಇದ್ರು, ಈಗ ಯಾರು ಬೇಕಾದ್ರೂ ಊಹೆ ಮಾಡಬಹುದು ಅಂತ. ಲೆಟ್ ಮಿ ಗೋ ಟು ಅಭಿಷೇಕ್. ಜನ ಏನ್ ಮೂರ್ಖರೇನ್ರಿ ಅಭಿಷೇಕ್? ನೀವು ಗ್ರೌಂಡ್ ಅಲ್ಲಿ ಇರ್ತೀರಾ, ಫೀಲ್ಡ್ ಅಲ್ಲಿ ಇರ್ತೀರಾ, ಜನರ ಸಂಪರ್ಕದಲ್ಲಿ ಇರ್ತೀರಾ. ಭ್ರಷ್ಟಾಚಾರದ ಬಗ್ಗೆ ಜನ ಏನ್ ಹೇಳ್ತಾರೆ ಈ ರಾಯರೆಡ್ಡಿ ಅವರ ಹೇಳಿಕೆಯ ಕಾಂಟೆಕ್ಸ್ಟ್ ಅಲ್ಲಿ? ಅಭಿಷೇಕ್, ಓಕೆ, ಸಂಪರ್ಕ ಸದ್ಯ ಆಗ್ತಾ ಇಲ್ಲ. ರಾಯರೆಡ್ಡಿ ಏನ್ ಹೇಳ್ತಾರೆ ಈಗ ಪ್ರೆಸ್ ಮೀಟ್ ಅಲ್ಲಿ ಅನ್ನೋಂಥದ್ದು ಪ್ರಶ್ನೆ. ಸಹಜವಾಗಿ ಜನ ಊಹೆ ಮಾಡುವಂತದ್ದು ಅವ್ರ ಮೇಲೆ ಒತ್ತಡ ಇದೆಯಾ ಹಾಗಾದ್ರೆ ಅಂತ. ಸುರೇಶ್ ಇದ್ದಾರೆ. ಸುರೇಶ್, ಒಂದ್ ಕಡೆ ಬಿಜೆಪಿ ಪಾಳೆಯ ಸಜ್ಜಾಗಿ ನಿಂತಿದೆ ಸಮರವನ್ನೇ ಸಾರೋದಕ್ಕೆ ಕಾಂಗ್ರೆಸ್ ವಿರುದ್ಧವಾಗಿ. ಮತ್ತೊಂದ್ ಕಡೆ ರಾಯರೆಡ್ಡಿ ಪ್ರೆಸ್ ಮೀಟ್ ಕರೆದಿದ್ದಾರೆ 3:15. ಏನಾಗ್ಬೋದು, ಅವ್ರು ಏನ್ ಹೇಳ್ಬೋದು? ಇಡೀ ಪ್ರಕರಣ ಮುಚ್ಚು ಹಾಕುವಂತ ಪ್ರಯತ್ನ ನಡೀತಾ ಇದೆಯಾ? ರೆಡ್ಡಿ ಅವ್ರ ಮೇಲೆ ಒತ್ತಡ ಏನಾದ್ರೂ ಬರ್ತಾ ಇದೆಯಾ? ಸುರೇಶ್, ಎಸ್ ಶ್ರೀಲಕ್ಷ್ಮಿ, ಖಂಡಿತವಾಗ್ಲೂ ಕೂಡ ಇವತ್ತಿನ ಒಂದು ಬಸವರಾಜ ರಾಯರೆಡ್ಡಿ ಅವರ ಹೇಳಿಕೆ ಏನಿದೆ, ಇಡೀ ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲಿ ಮುಜುಗರ ತಂದಿರತಕ್ಕಂಥದ್ದು ಮಾತ್ರ ಸುಳ್ಳಲ್ಲ. ಯಾಕೆಂತಂದ್ರೆ ಇಡೀ ಏನೋ ಕರ್ನಾಟಕವೇ ಭ್ರಷ್ಟಾಚಾರದ ನಂಬರ್ 1 ಅಂತಕ್ಕಂಥ ಒಂದು ಸಂವಾದ ಕಾರ್ಯಕ್ರಮದ ಹೇಳಿಕೆ ಇದೀಗ ವಿಪಕ್ಷಗಳ ಪಾಲಿಗೆ ಮತ್ತೊಂದು ಆಹಾರವಾಗಿ ಸಿಕ್ಕಿರ್ತಕ್ಕಂಥ. ಈಗಾಗಲೇ ಬೆಲೆ ಏರಿಕೆ ಸೇರಿದಂತೆ ಸಾಕಷ್ಟು ವಿಚಾರಗಳು ವಿಪಕ್ಷಗಳ ಪಾಲಿಗೆ ಸಿಕ್ಕಿತ್ತು. ಈಗ ಇಡೀ ಸರ್ಕಾರವನ್ನೇ ಟಾರ್ಗೆಟ್ ಮಾಡುವಂತಹ ಒಂದು ಹೇಳಿಕೆಯನ್ನು ಸ್ವಪಕ್ಷದ ಶಾಸಕರಾದಂತಹ ಬಸವರಾಜ ರಾಯರೆಡ್ಡಿ ಅವರು ಹೇಳಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಇದೀಗ ವಿಪಕ್ಷದ ಪಾಲಿಗೆ ದೊಡ್ಡ ಮಟ್ಟದಲ್ಲಿ ಒಂದು ಆಹಾರ ಸಿಕ್ಕಿರ್ತಕ್ಕಂಥದ್ದು. ಇವತ್ತಿನ ಮಟ್ಟಿಗೆ ಹೇಳೋದಾದ್ರೆ ಈಗಾಗಲೇ ಶಾಸಕರಾದ ಅಶ್ವಥ್ ನಾರಾಯಣ ಹಾಗೆ ಬಸವರಾಜ ಮತ್ತಿಮೂರು ಶಾಸಕರು, ಹಾಗೇನೆ ಶೈಲೇಂದ್ರ ಬೆಲ್ದಾಳೆ, 3 ಶಾಸಕರು ಕೂಡ ಏಕಕಾಲದಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಕೂಡ ಪ್ರತಿಕ್ರಿಯೆಯನ್ನು ನೀಡಿರ್ತಕ್ಕಂಥದ್ದು. ಅದರಲ್ಲಿ ಬಸವರಾಜ ರಾಯರೆಡ್ಡಿ ಅವರ ಹೇಳಿಕೆ ಏನಿದೆ, ಈ ಒಂದು ಹೇಳಿಕೆ ನಿಜಕ್ಕೂ ಕೂಡ ಇಡೀ ಸರ್ಕಾರಕ್ಕೆ ಮುಜುಗರ ಕೊಟ್ಟಿದೆ. ಹೀಗಾಗಿ ಮುಖ್ಯಮಂತ್ರಿಗಳ ನೇಮಿಸಿರುವಂತಹ ಆರ್ಥಿಕ ಸಲಹೆಗಾರರು ಇದರ ಹೊಣೆಯನ್ನ ಮತ್ತೆ ಅವರ ಹೇಳಿಕೆಯನ್ನ ನೇರವಾಗಿ ಸಿಎಂ ಮುಖ್ಯಮಂತ್ರಿಗಳು ಏನಿದ್ದಾರೆ ಸಿದ್ದರಾಮಯ್ಯ ಅವರು ಅವರೇ ಹೊರಬೇಕು ಅಂತಕ್ಕಂಥ ಮಾತನಾಡಿದ್ದಾರೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತ ಸ್ಪಷ್ಟತೆಯನ್ನು ಕೂಡ ಮುಖ್ಯಮಂತ್ರಿ ಅವರೇ ನೀಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಆಗ್ರಹ ಮಾಡಿರ್ತಕ್ಕಂಥದ್ದು ಅಶ್ವಥ್ ನಾರಾಯಣ ಅವರು. ಜೊತೆಗೆ ನೋಡಿ, ಈ ಒಂದು ಹೇಳಿಕೆ ಏನಿದೆ, ಈ ಒಂದು ಹೇಳಿಕೆ ನಿಜಕ್ಕೂ ಕೂಡ ರಾಜ್ಯ ಸರ್ಕಾರದ ಭ್ರಷ್ಟಾಚಾರವನ್ನ ಸಂಪೂರ್ಣವಾಗಿ ಅನಾವರಣ ಮಾಡುವಂತಹ ಕೆಲಸವನ್ನ ಮುಖ್ಯಮಂತ್ರಿಯವರ ಆರ್ಥಿಕ ಸಲಹೆಗಾರ ಮಾಡಿರ್ತಕ್ಕಂಥದ್ದು. ಇನ್ನು ಶ್ರೀಲಕ್ಷ್ಮಿ, ಇವರ ಒಂದು ಹೇಳಿಕೆಯ ಮತ್ತಷ್ಟು ವಿಚಾರಗಳನ್ನ ನೋಡ್ತಾ ಹೋದ್ರೆ ಅಲ್ಲಿ ಮುಖ್ಯಮಂತ್ರಿಗಳಂತವರು ಸಿದ್ದರಾಮಯ್ಯನವರ ಒಂದು ಅಂದ್ರೆ ನೇರವಾಗಿ ಸರ್ಕಾರವನ್ನು ಟಾರ್ಗೆಟ್ ಮಾಡುವಂತಹ ಹೇಳಿಕೆ ಕೂಡ ಆಗಿರತಕ್ಕಂಥದ್ದು ಒಂದು. ಜೊತೆಗೆ ಸರ್ಕಾರದಲ್ಲಿ
ಎಷ್ಟರ ಮಟ್ಟಿಗೆ ಭ್ರಷ್ಟಾಚಾರ ಇದೆ ಅನ್ನೋದಕ್ಕೆ ಒಂದು ಕಟ್ಟಡಗಳು, ಒಂದು ಬಿಲ್ಡಿಂಗ್ಗಳು ಹಿಂದೆ 50-60 ವರ್ಷ ಬರ್ತಾ ಇದ್ವು, ಬಳಕೆಗಳು ಬರ್ತಾ ಇದ್ವು. ಆದ್ರೆ ಇವತ್ತು 10 ವರ್ಷಕ್ಕೆ ಆ ಕಟ್ಟಡಗಳು ಬಿದ್ದು ಹೋಗ್ತಿದ್ದಾವೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದ್ರೆ ಎಲ್ಲ ಒಂದು ಕಡೆ ಅಧಿಕಾರಿಗಳು ಕೂಡ ಸರ್ಕಾರದ ಒಂದು ಒತ್ತಡಕ್ಕೆ ಒಳಗಾಗಿ ಭ್ರಷ್ಟಾಚಾರವನ್ನ ಮಾಡೋದಕ್ಕೆ ಅವರ ಒಂದಷ್ಟು ಒತ್ತಡ ಇದೆ ಅಂತಕ್ಕಂಥ ಒಂದು ಮಾತು ಕೂಡ, ಅವರ ಒಂದು ಮಾತಿನ ತಾತ್ಪರ್ಯ ಕೂಡ ಅದೇ ವಿಚಾರವಾಗಿನೇ ಕೂಡ ಶೈಲೇಂದ್ರ ಬೆಲ್ದಾಳ ಅವರು ಮತ್ತೇನೆ ಬಸವರಾಜ್ ಮತ್ತೆ ಮಾಡೋದು. ಸುರೇಶ್ ದಯವಿಟ್ಟಾಗಿ ಸಂಪರ್ಕದಲ್ಲಿರಿ, ಮತ್ತೆ ಸಂಪರ್ಕ ಮಾಡ್ತೀವಿ. ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ ಅನ್ನೋ ಹೇಳಿಕೆಯನ್ನ ಕಾಂಗ್ರೆಸ್ನ ಬಸವರಾಜ ರಾಯರೆಡ್ಡಿ ಅವರೇ ಕೊಟ್ಟಿದ್ದಾರೆ ಅನ್ನೋ ವಿಚಾರ ಈಗ ಬಿಜೆಪಿ ಪಾಳೆಯಕ್ಕೆ ದೊಡ್ಡ ಅಸ್ತ್ರವಾಗಿ ಪರಿಣಮಿಸಿದೆ. ಯಾವಾಗ ವಿಚಾರ ಗಂಭೀರ ಸ್ವರೂಪವನ್ನ ಪಡೆದುಕೊಳ್ತೋ ಎಚ್ಚೆತ್ತುಕೊಂಡಿರುವ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಮಧ್ಯಾಹ್ನ 3:30ಕ್ಕೆ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಆಗಿರುವ ಮುಜುಗರದಿಂದ ತಪ್ಪಿಸಿಕೊಳ್ಳುವ ಪರವಾಗಿ ಒಂದಷ್ಟು ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ಗಳನ್ನ ರಾಯರೆಡ್ಡಿ ಅವರು ಈ ಪತ್ರಿಕಾಗೋಷ್ಠಿಯಲ್ಲಿ ನೀಡುವ ಸಾಧ್ಯತೆ ಇದೆ. ನಾನಾ ರೀತಿ ಹೇಳಿಕೆಯನ್ನ ನೀಡೇ ಇಲ್ಲ, ನನ್ನ ಹೇಳಿಕೆಯನ್ನ ತಿರುಗಿಸಲಾಗಿದೆ, ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ಇದೆ ಅಂತ ನಾನು ಹೇಳಿಲ್ಲ, ಎಲ್ಲಾ ಕಡೆ ಭ್ರಷ್ಟಾಚಾರ ಇದೆ ಅಂತ ಹೇಳಿರೋದು ನಮ್ಮ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿ ನನ್ನ ಮಾತಲ್ಲ. ಈ ರೀತಿಯಾದ ಸಮರ್ಥನೆಯನ್ನ ರಾಯರೆಡ್ಡಿ ಅವರು ಕೊಡುವ ಸಾಧ್ಯತೆಗಳಿದೆ. ಅಥವಾ ಯಾಕೋ ತಮ್ಮ ಮಾತಿಗೆ ಬದ್ಧರಾಗೇ ಉಳಿತಾರಾ, ಆಡಿದ ಮಾತುಗಳನ್ನ ಒಪ್ಪಿಕೊಳ್ತಾರಾ ಅನ್ನೋ ಕುತೂಹಲ ಕೂಡ ಇದ್ದೇ ಇದೆ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 ಮಂತ್ಸಿಂದ ನೀರಿಲ್ಲ, ಟ್ಯಾಂಕರ್ ಬರ್ಬೇಕಲ್ಲ, ರೋಡ್ ಸರಿ ಇಲ್ಲ. ಯಾರತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ, ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸಾನು ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ, ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದು ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.